ತ್ರಿವಿಕ್ರಮ್ ಹನುಮಂತು ಲಮಾಣಿಯವರನ್ನು ಬಿಟ್ಟರೆ ನೆಕ್ಸ್ಟ್ ಸ್ಥಾನದಲ್ಲಿರುವಂಥವರು ತ್ರಿವಿಕ್ರಮ್. ಆದರೆ ತ್ರಿವಿಕ್ರಮ್ ಹನುಮಂತನವ್ರಿಗಿಂತ ಸ್ಟ್ರಾಂಗು ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ಹನುಮಂತರವರು ತಮ್ಮ ಸ್ಮೂತ್ನೆಸ್ನಿಂದ, ಮೃದು ಸ್ವಭಾವ ಹಾಗೂ ತಾವು ಆಡುವ ಚಾಣಾಕ್ಷತನದಿಂದ ನಂಬರ್ 1 ಸ್ಥಾನದಲ್ಲಿದ್ದು ಇಡೀ ಕರ್ನಾಟಕದ ಜನತೆ ಅವರಿಗೆ ಓಟ್ ಹಾಕಿ ಪ್ರತಿ ವಾರ ಏನಾದರೂ ನಾಮಿನೇಟಿಗೆ ಬಂದರೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾಯಿದ್ರು. ಅವ್ರ ಆಟಕ್ಕೋಸ್ಕರನೇ ಏನೋ ಬಿಗ್ ಬಾಸನ್ನು ನೋಡ್ತಾಯಿದ್ರು. ಅದರಿಂದನೇ TRP ಜಾಸ್ತಿ ಆಗಿತ್ತು ಅನ್ನುವಂಥ ಮಾತು ಒಂದಿದೆ. ಅದರ ಜೊತೆಯಲ್ಲಿ ಏನು ಲಾಸ್ಟ್ ಟೈಮು 2 ಟಾಸ್ಕ್ ಕೊಟ್ಟರು. ಅದರಲ್ಲಿ ಜಾರ್ ತುಂಬ ನೀರು ಹಾಕುವ ಟಾಸ್ಕಲ್ಲಿ 4 ಸುತ್ತಲ್ಲಿ ಈ ಆಟ ನಡೆದಿತ್ತು. ಅದರಲ್ಲಿ ಧನರಾಜ್ ಅವರ ಟೀಮು ಗೆದ್ದಿತ್ತು. ತದನಂತರದಲ್ಲಿ ಬಲೂನ್ ಟಾಸ್ಕ್ ನೀಡಲಾಗಿತ್ತು. ಈ ಬಲೂನ್ ಟಾಸ್ಕ್ 5 ಸುತ್ತುಗಳಿಂದ ಕೂಡಿತ್ತು. ಇದರಲ್ಲಿ ಹನುಮಂತರವರ ಟೀಮು ಗೆದ್ದು ಬಂದಿತ್ತು. ಇದಾದ ನಂತರ ಇದರಲ್ಲಿ ಏನು ನಾಮಿನೇಷನ್ ಪ್ರಕ್ರಿಯೆ ಕೂಡ ಈ 2 ಟಾಸ್ಕ್ನಲ್ಲಿತ್ತು. ಇದರ ಪ್ರಕಾರವಾಗಿ ನಾಮಿನೇಷನಿಂದ ಹೊರಗಿಳಿದು ಟಿಕೆಟ್ ಟು ಫಿನಾಲೆಗೆ ಮನೆಯಲ್ಲಿ ಉಳಿದಂಥವರು ಯಾರ್ಯಾರು ಅಂದರೆ ಹನುಮಂತರವರು, ಮಂಜಣ್ಣನವರು, ಗೌತಮಿ ಜಾಧವ್ ಅವರು ಹಾಗೂ ಕ್ಯಾಪ್ಟನ್ ರಜತ್ ಅವರು. ಹಾಗೂ ಟಿಕೆಟ್ ಟು ಫಿನಾಲೆಗೆ ಟಿಕೆಟ್ ತಗೊಂಡವರ ಪೈಕಿ ಅಂದರೆ 5 ಜನದಲ್ಲಿ ಚೈತ್ರ ಕುಂದಾಪುರವರು, ತ್ರಿವಿಕ್ರಮ್ರವರು, ಮೋಕ್ಷಿತಾ ಪೈರವರು, ಭವ್ಯ ಗೌಡರವರು ಹಾಗೂ ಧನರಾಜ್ ಆಚಾರ್. ಈ 5 ಜನ ಟಿಕೆಟ್ ಟು ಹೋಮ್ಗೆ ಟಿಕೆಟ್ ತಗೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದಾರೆ. ಈಗಾಗಲೇ ನಿನ್ನೆಯಿಂದನೇ ಈ ವೋಟಿಂಗ್ ಪೋಲ್ ಓಪನ್ ಆಗಿದ್ದು, ಈ ಆನ್ಲೈನ್ ವೋಟಿಂಗ್ ಪ್ರಕಾರ ಸಿಂಗಲ್ ವೋಟ್ ಹಾಕಬೇಕಾಗಿದೆ ಗೂಗಲ್ ಆನ್ಲೈನ್ ವೋಟಿಂಗ್ನಲ್ಲಿ. ಇದರಲ್ಲಿ ಇದುವರೆಗಿನ ಒಂದು ಫಲಿತಾಂಶವನ್ನು ನಿಮಗೆ ಕೊಡಬೇಕಂತ ಹೇಳಿದರೆ, ಮೊದಲಿನಲ್ಲಿ ಒಂದು ಗಂಟೆಯ ಕೆಳಗೆ ತ್ರಿವಿಕ್ರಮ್ರವರು 31ನೇ ಸ್ಥಾನ ಪರ್ಸೆಂಟೇಜ್ ಪಡೆದು ಮೊದಲನೇ ಸ್ಥಾನದಲ್ಲಿದ್ದರು. ನಂತರದಲ್ಲಿ 27% ಓಟು ಪಡೆದಂಥ ಮೋಕ್ಷಿತ 2ನೇ ಸ್ಥಾನದಲ್ಲಿದ್ದರೆ, ಧನರಾಜು 19% ಓಟ್ ತಗೊಂಡು 3ನೇ ಸ್ಥಾನ, ಭವ್ಯ ಗೌಡ 18% ತಗೊಂಡು 4ನೇ ಸ್ಥಾನ ಹಾಗೂ ಚೈತ್ರ ಕುಂದಾಪುರ ಕೇವಲ 4% ತಗೊಂಡು 5ನೇ ಸ್ಥಾನದಲ್ಲಿದ್ದರು. ಇದಾದ ನಂತರದಲ್ಲಿ 1 ಗಂಟೆಯ ನಂತರ ಆನ್ಲೈನ್ ಪ್ರೊಸೆಸ್ಸಲ್ಲಿ ಬಹಳಷ್ಟು ಬದಲಾವಣೆ ಆಗಿಬಿಟ್ಟಿದೆ, ಏರುಪೇರು ಆಗಿಬಿಟ್ಟಿದೆ. ಇದರಲ್ಲಿ 2ನೇ ಸ್ಥಾನದಲ್ಲಿದ್ದಂತಹ ಮೋಕ್ಷಿತರವರು ಮೊದಲನೇ ಸ್ಥಾನಕ್ಕೆ ಜಿಗಿದು 31% ಓಟುಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ಧನರಾಜ್ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ 20% ಓಟನ್ನು ತಗೊಂಡು. ಅದರಲ್ಲಿ ತ್ರಿವಿಕ್ರಮ್ ಮೊದಲನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ, 19% ಓಟ್ ತಗೊಂಡಿದ್ದಾರೆ. ಅದರಲ್ಲಿ ಚೈತ್ರ ಕುಂದಾಪುರ ಅವರು 15% ಓಟ್ ತಗೊಂಡು 4ನೇ ಸ್ಥಾನದಲ್ಲಿ ಇದ್ದಾರೆ. ಭವ್ಯ ಗೌಡರವರು 5ನೇ ಸ್ಥಾನದಲ್ಲಿದ್ದು 13% ಓಟ್ಗಳನ್ನು ಅವರು ತಗೊಂಡಿದ್ದಾರೆ. ನೋಡಿ, ಚೈತ್ರ ಅವರು ಲಾಸ್ಟ್ ಟೈಮ್ 5ನೇ ಸ್ಥಾನದಲ್ಲಿದ್ದರು, ಈಗ 4ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ಭವ್ಯ ಗೌಡರವರು 4ನೇ ಸ್ಥಾನದಲ್ಲಿದ್ದರು, ಅವರು ಮೊದಲನೇ ಸ್ಥಾನಕ್ಕೆ ಜಿಗಿದಿದ್ದಾರೆ, 5ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಈ ರೀತಿಯಾಗಿ ಪೋಲಿಂಗ್ ಏರ್ಪೇರು ಆಗ್ತಿದೆ. ಇದು ಕೇವಲ ನಿಮಗೆ ಹೇಳ್ತಿರೋದಂಥದ್ದು ಕೇವಲ ಆನ್ಲೈನ್ ವೋಟಿಂಗ್ ಪ್ರಕ್ರಿಯೆದು, ಸ್ಟಡಿ ಬೀಚ್ ಪ್ರಕಾರ ಗೂಗಲ್ ಇದರಲ್ಲಿ ಆನ್ಲೈನ್ ಪ್ರಕ್ರಿಯೆ ಇದೆ, ಅದರ ಪ್ರಕಾರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಿಯೋ ಸಿನಿಮಾದಲ್ಲೂ ಪ್ರತಿಯೊಬ್ಬ ವ್ಯಕ್ತಿನೂ ವೋಟ್ ಹಾಕ್ಬೋದು. ಅದರಲ್ಲಿ ಒಬ್ಬ ವ್ಯಕ್ತಿ 99 ವೋಟ್ಗಳನ್ನು ಹಾಕ್ಬೋದು. ಆದರೆ ಅದರ ವೋಟಿಂಗ್ ಪೋಲ್ ಯಾವ ರೀತಿ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಜಿಯೋ ಸಿನಿಮಾದಲ್ಲಿ ಇಂಡಿಯಾದ ಯಾವುದೇ ಭಾಗದಿಂದ ವೋಟ್ ಹಾಕ್ಬೋದು. ಆನ್ಲೈನ್ ಗೂಗಲ್ ಇದರಲ್ಲೂ ಪ್ರಕಾರ ವೋಟಿಂಗ್ ಎಲ್ಲಿಂದ ಇಂಡಿಯಾದ ಯಾವ ಭಾಗದಿಂದ ಹಾಕ್ಬೋದು ಅನ್ನೋಂಥ ಪ್ರಕ್ರಿಯೆ ನಡೆದಿದೆ. ವೀಕ್ಷಕರೇ, ದಯವಿಟ್ಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗಳಿಗೆ ನೀವು ತಪ್ಪದೇ ವೋಟ್ಗಳನ್ನು ಹಾಕಿರಿ, ನಿಮ್ಮವ್ರನ್ನ ಕಾಪಾಡಿಕೊಳ್ರಿ ಅಂತ ನಾವು ಈ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ. ಯಾಕಂದರೆ ನಾವು ಏನು ನಡೀತಿದೆ ಅನ್ನುವಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ಕೊಡ್ತೀವಿ ಹೊರತು ಯಾರದೇ ಫಾರ್ ಇರುವುದಿಲ್ಲ. ಇಲ್ಲಿ ನಮಗೆ ಆಟ ಮುಖ್ಯವಾಗಿರುತ್ತೆ. ಅದೇ ಪ್ರಕಾರವಾಗಿ ನೀವು ಗಮನ ಹರಿಸ್ಬೇಕಂತೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಶನಿವಾರ ರಾತ್ರಿ 9 ಗಂಟೆವರೆಗೆ ಈ ಪೋಲಿಂಗ್ ನಡೆಯುವ ಅವಕಾಶ ಇದೆ. ಅಲ್ಲಿವರೆಗೂ ಜನ ವೋಟಿಂಗ್ ಹಾಕಬೇಕು. ಅಲ್ಲಿವರೆಗೆ ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ನಲ್ಲಿ ಇರ್ತಾರೆ, ಯಾರು ಪೋಲಿಂಗ್ ಜಾಸ್ತಿ ಆಗುತ್ತೆ, ಯಾರು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಯಾರು ಮನೆಗೆ ಹೋಗ್ತಾರೆ, ಯಾರು ಉಳಿತಾರೆ ಅನ್ನುವಂಥ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈಗ ಯಾವುದೇ ಟೆನ್ಷನ್ ಇಲ್ಲದೆ
ನೆಮ್ಮದಿಯಿಂದ ಏನು ಟಿಕೆಟ್ ಫಿನಾಲೆ ಮನೆಯಲ್ಲಿ ಸುರಕ್ಷಿತವಾಗಿ ಇರುವಂಥ ಈ 4 ಜನ ಕಂಟೆಸ್ಟೆಂಟ್ಗಳು ಅಂದರೆ ಉಗ್ರಂ ಮಂಜಣ್ಣನವರು, ಹನುಮಂತರವರು ಮತ್ತು ಯಾರು ಈ ಗೌತಮಿ ಜಾಧವ್ ಅವರು ಹಾಗೂ ರಜತ್ರವರು ನಿಶ್ಚಿಂತೆಯಿಂದ ಮುಂದೆ ಏನು ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಅನ್ನೋಂಥ ಮೈಂಡ್ ಗೇಮ್ನಲ್ಲಿದ್ದಾರೆ ಹಾಗೂ ಅವರು ಬಹಳ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಹನುಮಂತರವರು ಈ ಟಿಕೆಟ್ಟು ಹೋಮ್ ಇದರಲ್ಲಿದ್ದರು. ಅವರು 4ನೇ ರೌಂಡಲ್ಲಿ ಚೆನ್ನಾಗಿ ಆಡಿ ಅವ್ರ ಟೀಮನ್ನು ಗೆಲ್ಲಿಸ್ಕೊಂಡು ತಾವು ಫಿನಾಲಿಗೆ ಒಳಗೆ ಬಂದಿದ್ದಾರೆ. ಗೌತಮಿ ಕೂಡ ಹೊರಗಿದ್ದರು, ಅವರು ಚೆನ್ನಾಗಿ ಆಟ ಆಡಿ ಅವರು ಕೂಡ ಒಳಗಡೆ ಬಂದಿದ್ದಾರೆ. ಸೇಫ್ ಹೋಮ್ನಲ್ಲಿದ್ದ ತ್ರಿವಿಕ್ರಮ್ ಕೊನೆಯ ಗಳಿಗೆಯಲ್ಲಿ ಏನು ನಾಟಕೀಯ ಬೆಳವಣಿಗೆಯಲ್ಲಿ ಸುರಕ್ಷಿತ ಮನೆಯಿಂದ ಹೊರಗಡೆ ಹೋಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದಾರೆ. ಈ ಸಾರಿ ಅವರು ಆಡ್ತಿರುವಂಥ ಪದ್ಧತಿ, ಆಡ್ತಿರುವಂಥ ರೀತಿ ನೋಡಿದರೆ ಜನ ಅವ್ರ ಮೇಲೆ ಜಿಗುಪ್ಸೆಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಏಕವಚನದಲ್ಲಿ ಮಾತಾಡೋದಾಗಿರ್ಬೋದು, ಏನು ಫೈಟ್ ಮಾಡೋಕ್ಕೆ ಏನು ಉಗ್ರಂ ಮಂಜಣ್ಣನವರ ಮೇಲೆ ಬಡದಾಟಕ್ಕೆ ನಿಂತಿದ್ದಾಗಿರ್ಬೋದು, ಹಾಗೂ ತಾವು ನಾಮಿನೇಟೆಡ್ ಪ್ರಕ್ರಿಯೆಯಲ್ಲಿ ಸಿಲುಕಿದ್ರಿಂದ ಅವರು ಸಂಯಮವನ್ನು ಕಳೆದುಕೊಂಡು ಏನು ಬಹಳ ಸಿಟ್ಟಿನಿಂದ ಹದ್ದು ಮೀರಿ ನಡೆದುಕೊಳ್ತಾ ಇದ್ದಾರೆ. ಕೇವಲ 15 ದಿನಗಳಷ್ಟೇ ಫಿನಾಲಿಗೆ ಬಾಕಿ ಉಳಿದಿದೆ. ಈ ಸಮಯದಲ್ಲಿ ತುಂಬ ಎಚ್ಚರಿಕೆ ವಹಿಸಿ ಮಾತಾಡಬೇಕಾಗಿತ್ತು. ಮಾತುಗಳನ್ನು ಆಡಬೇಕಾದ್ರೆ ಏನು ಮಾತಾಡ್ತಿದ್ದೀನಿ, ಯಾವ ವಿಷಯ ಮಾತಾಡ್ತಿದ್ದೀನಿ ಅನ್ನುವಂಥ ಜ್ಞಾನ ಈ ತ್ರಿವಿಕ್ರಮ್ಗೆ ಇರಬೇಕಾಯಿತು. ಹೋಗಲೇ ಬಾರಲೋ ಎನ್ನುವಂಥ ಒಂಟಕ್ಷರ ಪದಗಳನ್ನು ಬಳಸಿರುವಂಥ ತ್ರಿವಿಕ್ರಮ್ ಈಗ ಎಲ್ಲ ಕರ್ನಾಟಕದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ತದನಂತರದಲ್ಲಿ ಹೋಗಿ ಮಂಜಣ್ಣನವ್ರಿಗೆ ಸಾರಿ ಕೇಳ್ತಾರೆ. ಆಯಿತು ಬಿಡು, ಹೋಗೋಬಾರು ಅಂತೇಳಿ ಕರಿ, ನನಗೆ ಮಂಜಣ್ಣ ಅಂತ ಕರಿಬೇಡ ಅನ್ನುವಂಥ ಮಾತನ್ನು ನಿಧಾನವಾಗಿ ಸ್ಮೂತಾಗಿ ಹೇಳ್ತಾರೆ. ಈ ರೀತಿಯಾಗಿ ಆಟ ಮುಂದುವರಿತಾ ಇದೆ. ತ್ರಿವಿಕ್ರಮರವ್ರಿಗೆ ದಿಕ್ಕೇ ತಪ್ಪೋಗ್ಬಿಟ್ಟಿದೆ. ಇವರೇನು ಭವ್ಯಗೌಡ ಜೊತೆಯಲ್ಲಿ ಇವರ ಫ್ರೆಂಡ್ಶಿಪ್ ಇದೆ, ಇವರ ಗೆಳೆತನ ಇದೆ, ಇವರ ಒಡನಾಟ ಅಲ್ಲಿಂದ ಇವರಿಗೆ ಕಳೆ ತಪ್ಪಿಟ್ಟಿದೆ. ಈ ತ್ರಿವಿಕ್ರಮ್ಗಿಂತ ಜಾಸ್ತಿ ಇದು ಭವ್ಯಗೆ ಹೊಡೆತ ಕೊಟ್ಟಿದೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡರವರು ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನುವಂಥದ್ದನ್ನೇ ಮರೆತುಬಿಟ್ಟು ಎಲ್ಲೋ ಪಿಕ್ನಿಕ್ ಬಂದಿದ್ದೀವಿ, ಎಲ್ಲೇ ಟೂರಿಗೆ ಬಂದಿದ್ದೀವಿ, ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಬಂದಿದ್ದೀವಿ ಅನ್ನೋವಂಥ ಮೂಡ್ನಲ್ಲಿದ್ದಾರೆ. ಇವರು ಗೇಮ್ ಟಾಸ್ಕ್ ಬಂದಾಗ ಮಾತ್ರ ಟಾಸ್ಕ್ ಥರ ಆಡ್ತಾರೆ. ಬಿಟ್ಟರೆ ಅವರೇನೋ ಮನೆಯಲ್ಲಿ ಗೆಳೆತನ ಎಂಗೇಜ್ ಆಗಿರುವಂಥ ಜೋಡಿಗಳ ಥರ ಆಡ್ತಾ ಇದ್ದಾರೆ. ಇದರಿಂದ ಭವ್ಯರವರಿಗೆ ಇಮೇಜ್ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ತ್ರಿವಿಕ್ರಮ್ಗೂ ಇದರಿಂದ ಇಮೇಜ್ ಡ್ಯಾಮೇಜ್ ಆಗಿದ್ದರೂ ಅವರಿಗೆ ಸ್ವಲ್ಪ ಜನಬೆಂಬಲ ಫಾಲೋಯಿಂಗ್ ಇದೆ ಅಂತ ನಡೀತಿರೋ ವೋಟಿಂಗ್ ಹೇಳ್ತಾ ಇದೆ. ಆದರೆ ಭವ್ಯಗೌಡರು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಟಾಂಗ್ ಕೊಡಬೇಕು ಕೊಟ್ಟು ಜನರಿಂದ ಸ್ವಲ್ಪ ಇನ್ನಷ್ಟು ಇದನ್ನು ಸ್ವಲ್ಪ ಪ್ರೀತಿನ ವಾಪಸ್ಸು ಮರಳಿ ಪಡಿತಾ ಇದ್ದಾರೆ. ಆದರೂ ಇವರ ಫ್ರೆಂಡ್ಶಿಪ್ ಮುಳುವಾಗಿದೆ. ಇದೇ ಪ್ರಕಾರವಾಗಿ ಉಗ್ರಂ ಮಂಜಣ್ಣ ಹಾಗೂ ಗೌತಮಿ ಜಾಧವ್ ಅವರ ಒಡನಾಟನೂ ಅವರ ಆಟದ ಮೇಲೆ ಪ್ರಭಾವ ಬೀರಿದೆ. ಅವರು ಡಿಮ್ ಆಗಿಬಿಟ್ಟಿದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಉಗ್ರಂ ಮಂಜಣ್ಣನವರು ಫಾರ್ಮಿಗೆ ಮರಳಿದ್ದಾರೆ ಅಂತಲೇ ಹೇಳ್ಬೋದು. 100 ದಿನಗಳಿಂದನೂ ಕಷ್ಟಪಟ್ಟು ಟಾಸ್ಕ್ ಆಡ್ತಿರುವಂಥ ಸ್ಪರ್ಧಿಗಳು ಕೊನೆಯ ಗಳಿಗೆಗಳಲ್ಲಿ ಕೊಡ್ತಿರುವಂಥ ಟಫ್ ಟಾಸ್ಕ್ಗಳಲ್ಲಿ ಸೋಲು ಕಾಣ್ತಾ ಇದ್ದಾರೆ. ಅದರಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ. ಅವರು ಮನೆ ದಾರಿ ಕಡೆ ಹೆಜ್ಜೆ ಹಾಕುವ ಪರಿಸ್ಥಿತಿ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಹಲವಾರು ಬಗೆಯ 100 ಟಾಸ್ಕ್ಗಳು, 100 ವಾದ ಪ್ರತಿವಾದಗಳು, 100 ಡ್ರಾಮಾಗಳು ನಡೆದು ಹೋಗಿವೆ. ಸ್ಮೂತ್ ಇದ್ದ ಹಾಗೂ ಭಾರಿ ಸೌಂಡ್ ಮಾಡ್ತಿದ್ದ ಸ್ಪರ್ಧಿಗಳು ಈಗ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಟಾಸ್ಕ್ ಆಡ್ತಾ ತಮ್ಮದೇ ಸ್ಟ್ರಾಟಜಿ ಮಾಡ್ತಾ 9 ಜನ 100ನೇ ದಿನದಲ್ಲಿ ಆಟ ಆಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಕಳೆದ ಸೀಸನ್ಗಿಂತ ಈ ಸಾರಿ ಬಿಗ್ ಬಾಸ್ TRP ಜಾಸ್ತಿನೂ ಇದೆ. ಈ ರೀತಿಯಾಗಿ ಫ್ಯಾಮಿಲಿ ರೌಂಡ್ನಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಟಾಸ್ಕ್ ಇದ್ದಿದ್ದು ಈ ವಾರ ಹಾರರ್ ಟಾಸ್ಕ್ ಆಗಿಬಿಟ್ಟಿದೆ. ಇದರಿಂದ ಮುಖವಾಡ ಹಾಕಿ ಆಡ್ತಿದ್ದ ಸ್ಪರ್ಧಿಗಳಿಗೆ ಮನೆದಾರಿ ಕಾಣ್ತಾ ಇದೆ. ಒಳಗಡೆಯಿಂದನೇ ಕಲ್ಮಶ ಇಲ್ದಂಗೆ ಸ್ಟ್ರಾಂಗ್ ಆಗಿ ಆಡ್ತಿದ್ದಂಥ ಈ 4 ಜನ ಕಂಟೆಸ್ಟೆಂಟ್ಗಳಿಗೂ ಫೈನಲ್ ದಾರಿ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ.
ತ್ರಿವಿಕ್ರಮ್ ಮಂಜಣ್ಣನವರು, ಗೌತಮಿ ಜಾಧವ್, ಹನುಮಂತು ಹಾಗೂ ರಜತ್ ಕಿಶನ್ ಅವರು ತುಂಬ ಅಗ್ರೆಸಿವ್ ಆಡ್ತಾ ಇದ್ದಾರೆ. ಈ 4 ಜನ ಫೈನಲ್ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಉಳಿದಂತೆ ಇನ್ನೊಬ್ಬರು ಯಾರಾದರೂ ಒಬ್ಬರು ಇಬ್ಬರು ಅಥವಾ 3 ಜನ ಈ ಸಾರಿ ಉಳಿಬೋದು. ಇಬ್ಬರಿಗೆ ಹೋಮ್ ಮನೆಗೆ ಕಳಿಸ್ಬೋದು, ಟಿಕೆಟ್ ಹೋಮ್ ಅವ್ರಿಗೆ ಕನ್ಫರ್ಮ್ ಆಗ್ಬೋದು ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಉಳಿದಂಥವ್ರು ಒಂದು 6 ಜನ 7 ಜನ ನೆಕ್ಸ್ಟ್ ವೀಕಲ್ಲಿ ಆಡ್ತಾರೆ. ಅದರಲ್ಲಿ ಒಂದು 4 ಜನ ಎಲಿಮಿನೇಟ್ ಆಗಿ ಹೋಗ್ಬೋದು ಅನ್ನೋವಂಥ ಒಂದು ಮಾತಿದೆ ವೀಕ್ಷಕರೇ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಏನು ತ್ರಿವಿಕ್ರಮ್ ಅವರು ಭಾಳ ಹೆದರಿದ್ದಾರೆ. ಅವರು ಈ ಸಾರಿ ಇದರಲ್ಲಿ ಉಳಿತಾರೋ ಇಲ್ಲೋ ಅಂತ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಸ್ಟಾರ್ಟಿಂಗಿಂದ ಪೋಲಿಂಗಲ್ಲಿ ಮುಂದೆ ಇದ್ದ ತ್ರಿವಿಕ್ರಮ್ರವರು ಈಗ ಹಿಂದೆ ಬಿದ್ದಿದ್ದಾರೆ. ಈಗ ಇನ್ನೂ ಶನಿವಾರದವರೆಗೆ ಇದು ನಡೀತಾ ಇದೆ ಪೋಲಿಂಗು. ಇದರಲ್ಲಿ ತ್ರಿವಿಕ್ರಮ್ರವರು ಮನೆಯಿಂದ ಹೊರಗೆ ಹೋದ್ರೂ ಆಶ್ಚರ್ಯ ಇಲ್ಲ ವೀಕ್ಷಕರೇ. ಏನು ತ್ರಿವಿಕ್ರಮ್ ಅವರು ಈಗಾದರೂ ಸ್ಟ್ರಾಂಗ್ ಆಗಿ ಆಡ್ದಿದ್ರೆ, ಏನು ಭವ್ಯಗೌಡವ್ರ ಜೊತೆ ಬಿಟ್ಟು ಮುಂದೆ ಬರೆದಿದ್ರೆ ಈ ಮನೆಗಂತೂ ಈ ವಾರ ಹೋಗೋದು ಖಂಡಿತ ಅಂತ ನಿಮಗೆ ಹೇಳ್ತಾ ವೀಕ್ಷಕರೇ, ಈ ಯಾವುದೇ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಆದ್ದರಿಂದ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ದಯವಿಟ್ಟು ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಫ್ರೆಂಡ್ಸು ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ದಯವಿಟ್ಟು ನನಗೆ ಸಹಾಯ ಮಾಡಿ, ಸಹಕಾರ ಮಾಡಿ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಅಪ್ ಟು ಶನಿವಾರವರೆಗೆ ಇದೇನು ಪೋಲಿಂಗ್ ವೋಟಿಂಗ್ ಏನು ನಡೆಯುತ್ತೆ ಅದರ ಲೈವ್ ರಿಸಲ್ಟನ್ನು ನಿಮಗೆ ಹೇಳ್ತಾ ಇರ್ತೀನಿ. ಆದ್ದರಿಂದ ಪ್ರತಿದಿನ ನನ್ನ ಚಾನಲನ್ನು ನೋಡ್ತಾ ಇರಿ. ಪ್ರತಿದಿನ ನಾನು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀನಿ ವೀಕ್ಷಕರೇ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ಸ್ನೇಹಿತರೆ.